ಕರ್ನಾಟಕದ ಕೆಜಿಎಫ್ ಆಂಡರ್ಸನ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ತಮ್ಮ ಪ್ರಾಮಾಣಿಕತೆ, ಶಿಸ್ತು ಮತ್ತು ಸಮರ್ಪಿತ ಸೇವೆಗಾಗಿ ಕರ್ನಾಟಕ ಮುಖ್ಯಮಂತ್ರಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಪ್ರಶಸ್ತಿ ಕೇವಲ ಮೆಚ್ಚುಗೆಯಲ್ಲ, ಜನರ ಕಲ್ಯಾಣಕ್ಕಾಗಿ ಅವರ ಹಲವು ವರ್ಷಗಳ ತ್ಯಾಗ ಮತ್ತು ಕಠಿಣ ಪರಿಶ್ರಮಕ್ಕೆ ಇದು ಒಂದು ದೊಡ್ಡ ಮನ್ನಣೆಯಾಗಿದೆ. ಈ ಪ್ರಶಸ್ತಿಯನ್ನು ಪಡೆದ ನಂತರ ಶ್ರೀ ಮಂಜುನಾಥ್ ಅವರು ಬಹಳ ನಮ್ರತೆಯಿಂದ ಹೇಳಿದರು, ಈ ಪ್ರಶಸ್ತಿ ನನಗೆ ಮಾತ್ರವಲ್ಲ, ನನ್ನನ್ನು ನಂಬಿ ಬೆಂಬಲಿಸಿದ ಎಲ್ಲ ಜನರಿಗೆ ಸೇರಿದೆ. ನಾನು ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ. ಅವರು ಮತ್ತಷ್ಟು ಹೇಳಿದರು, ನಾನು ನನ್ನ ಕರ್ತವ್ಯದಲ್ಲಿ ಎಂದಿಗೂ ವಿಫಲನಾಗುವುದಿಲ್ಲ. ಕಾನೂನು ಮತ್ತು ಜನರ ಸುರಕ್ಷತೆಯನ್ನು ರಕ್ಷಿಸುವ ನನ್ನ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ಪೂರೈಸುತ್ತೇನೆ ಎಂದು ಅವರು ಭರವಸೆ ನೀಡಿದರು. ಈ ಮಾತುಗಳು ಕೇವಲ ಮಾತುಗಳಲ್ಲ, ಆದರೆ ಅವರ ದೈನಂದಿನ ಕಾರ್ಯಗಳಲ್ಲಿ ಪ್ರತಿಫಲಿಸುವ ಸತ್ಯ ಎಂದು ಪ್ರದೇಶದ ಜನರಿಗೆ ಚೆನ್ನಾಗಿ ತಿಳಿದಿದೆ. ಅವರು ಒಳ್ಳೆಯ ವ್ಯಕ್ತಿ ಮತ್ತು ಜನರ ಸ್ನೇಹಿತ. ಹಗಲು ರಾತ್ರಿ ಯಾವುದೇ ಸಮಯದಲ್ಲಿ ಸಾರ್ವಜನಿಕರಿಗೆ ಸಹಾಯ ಮಾಡಲು ಅವರ ಸಿದ್ಧತೆ ಅವರನ್ನು ಮಾದರಿ ಪೊಲೀಸ್ ಆಗಿ ಮಾಡಿದೆ. ಸಾರ್ವಜನಿಕರು ಅವರ ಬಗ್ಗೆ ಏನು ಹೇಳುತ್ತಾರೆಂದು ನಿಮಗೆ ತಿಳಿದಿದೆಯೇ? ನಮಗೆ ಯಾವುದೇ ಸಮಸ್ಯೆ ಬಂದಾಗ ಮೊದಲು ನೆನಪಿಗೆ ಬರುವುದು ಮಂಜುನಾಥ್ ಸರ್, ಅವರು ಅಲ್ಲಿದ್ದಾರೆ ಎಂಬ ನಂಬಿಕೆ ನಮಗೆ ಸಹಾಯ ಮಾಡುತ್ತದೆ. ಅವರು ತುಂಬಾ ವಿಶ್ವಾಸವನ್ನು ಸೃಷ್ಟಿಸಿದ್ದಾರೆ ಮತ್ತು ಇಂದು ಈ ಉನ್ನತ ಪ್ರಶಸ್ತಿಯನ್ನು ಪಡೆಯುವುದು ನಿಜಕ್ಕೂ ಈ ಪ್ರದೇಶದ ಹೆಮ್ಮೆಯಾಗಿದೆ. ಕೆಜಿಎಫ್ ಡಿಎಸ್ಎಸ್ ಅಸೋಸಿಯೇಷನ್ ಪರವಾಗಿ ಪ್ರಭಾ, ಅನ್ಬರಸನ್, ನ್ಯಾನ್ಸಿ ಮತ್ತು ಇತರರು ಖುದ್ದಾಗಿ ಹೋಗಿ ಅವರಿಗೆ ಹಾರ ಹಾಕಿದರು. ಈ ಕಾರ್ಯಕ್ರಮವು ಜನರ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸಿದ ಭಾವನಾತ್ಮಕ ಕ್ಷಣವಾಗಿತ್ತು. ಪೊಲೀಸ್ ಪಡೆಯಲ್ಲಿ ಶ್ರೀ ಮಂಜುನಾಥ್ ಅವರಂತಹ ಅಧಿಕಾರಿಗಳ ಉಪಸ್ಥಿತಿಯು ಸಮುದಾಯಕ್ಕೆ ಸುರಕ್ಷಿತ ಭವಿಷ್ಯವನ್ನು ಖಾತ್ರಿಗೊಳಿಸುತ್ತದೆ. ಅವರ ಸೇವಾ ಮನೋಭಾವ, ಅವರ ಕರ್ತವ್ಯ ಪ್ರಜ್ಞೆ, ಅವರ ನಮ್ರತೆ ಇವೆಲ್ಲವೂ ಒಟ್ಟಾಗಿ ಅವರನ್ನು ಒಬ್ಬ ಮಹಾನ್ ಪೊಲೀಸ್ ಆಗಿ ಮಾತ್ರವಲ್ಲದೆ ನಿಜವಾದ ಮನುಷ್ಯನಾಗಿಯೂ ಉನ್ನತೀಕರಿಸಿವೆ. ಅವರ ಸೇವೆ ಮುಂದುವರಿಯಲಿ, ಅವರ ಸಾಧನೆಗಳು ಮತ್ತಷ್ಟು ಹೆಚ್ಚಾಗಲಿ, ಅವರು ಯಾವಾಗಲೂ ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳಲಿ.